ನಾವ್ ಇವಾಗ ಮಾವಿನಕಾಯಿ ಕೊಯ್ಕೊಂಡ್ ಬರೋಣ ಅಂತ ಹೊರಟಿದೀವಿ. 10 ನಪ್ಪೆ ಹುಳಿ ಮಾಡುತ್ತಾರಂತೆ. ಅದಕ್ಕೆ ಮೊದ್ಲು ಮಾವಿನಕಾಯಿ ಪ್ರೀತಿಯಾಗಿತ್ತ? ಮಾವಿನಕಾಯಿ ಗೊಜ್ಜು, ಮಾವಿನಕಾಯಿ ಅಪ್ಪೆ ಹುಳಿ, 10 ನಪ್ಪೆ ಹುಳಿ ಮಸ್ತ್ ಆಗ್ತವಲ್ಲ. ಅಕ್ಕೆ ಮಾಡ್ತಿರ್ತೀನಿ ಇವತ್ತಿಗೆ ಅದಕ್ಕಾಗಿ ಮಾವಿನಕಾಯಿ ಕೊಯ್ಲು ಹೊಟ್ಟದ್ದು. ಮಾವಿನಕಾಯಿ ಗೊಜ್ಜು ಮನೆ ಮಾವಿನಕಾಯಿ ತಕ ನೀನು ಅವ್ರ ಮನೇಲಿ ಮಾಡಿದ್ದು ಅಲ್ಲ ಅದು? ಭಾಳ ಚಲೋ ಆಗ್ತಿತ್ತು. ನೀವ್ ಪಾಪ ಎಂತ ತಿಂತೀರಿಲ್ಲ, ಒಂದು ಅಡಿಕೆ ಸಿಪ್ಪೆ ಎಲ್ಲ ಬಿದ್ದು ಹೆಂಗ ಇದೋಳಿ. ಮಾವಿನಕಾಯಿ ಗೊಜ್ಜೆಲ್ಲ ಮಾಡ್ರೆ ಅದ್ರಲ್ಲೇ ಆಗಿತ್ತು. ಮಾವಿನಕಾಯಿ ಚಟ್ನಿ ಎಲ್ಲಿ ದೇವಸ್ಥಾನದಲ್ಲಿ ಮಾವಿನಕಾಯಿ ಬಿಡ್ತು ಅಲ್ಲಿ ದೇವಸ್ಥಾನದಲ್ಲಿ. ಹೌದು, ಗೋವೆಣ್ಣ ಇದು. ಅದಕ್ಕೆ ಹಾಗೆ ನಾವು ಬಂದದ್ನ ಇಲ್ಲ ಕೆಳಗೆ ಆಯ್ತು ಕಡೆಗೆ ತಿನ್ನು, ಲಾಸ್ಟಿಗೆ 2-3 ಹಣ್ಣ ಇದು. ಈಗಿಂದ ತಿನ್ನಡ ಲಾಸ್ಟಿಗೆ ಎಲ್ಲ ಮಾವಿನಕಾಯಿ ಎಲ್ಲ ಕೊಯ್ಕ ಅದು ಹಣ್ಣ ಇದು, ಚಲೋ ಹಣ್ಣ ಇದು. ಎಷ್ಟೆಲ್ಲ ಬಿದ್ದು ನಂಗ ಬೀಜ ಸುಟ್ಕ ತಿನ್ಲಕ್ಕೋಬೇಕಾರೆ, ಸುಟ್ಕೊಂಡು ಒಡ್ಕೊಂಡು ಹಂಗೆ ತಿನ್ನು. ಇದನ್ನ ಹಂಗೆ ತಿನ್ನು, ಚಲೋ ಆಗ್ತು. ಹಿಂದೊಂಚೂರು ಕಚ್ಚುವಾಗದು ಹಂಗೆ ತಿನ್ನು. ಹಾಗೆಲ್ಲ ಸಣ್ಣಕ್ಕಿರಕರ ಜ್ಯೂಸ್ ಮಾಡ್ಕತಿತ್ತ. ಜ್ಯೂಸ್ ಮಾಡ್ಕ ಕುಡಿದ್ರೆ ಒಳ್ಳೆ ನಿದ್ರೆ. ಅದ್ರ ಬಟ್ಟಿ ಇಳಿಸ್ತ ಸರಾಯಿ ಮಾಡ್ತ. ಜ್ಯೂಸ್ ಮಾಡ್ಕೊಂಡ್ರೆ ಸರಾಯಿ ಮಾಡ್ತ ಮಾಡಿ ಎಣ್ಣೆ ಹೊಡಿ ಮಾಡು. ಕಡೆ ಕೊಯ್ಲಕ್ಕೆ ಕಡೀರು ಮಸ್ತಿದು ಕೆಂಪಿಗೆ ಹೆಣ್ಣು ತೇರದಂಗೆ ಇದು. ಇವರಿಲ್ಲೇ ಬೀಜನು ಒಳ್ಳೆ ನೋಡು ಅಲ್ಲಿ ಯಾವ ಪ್ರಕಾರ ಮ್ಯಾನಿಂದ ಅಲ್ಲಿ ಮೇಲೆ ಸಿಕ್ತಿಲ್ಲ, ಕೆಳಗಿದೆಲ್ಲ ಕೊಯ್ದ್ರಿ ಬೀಜ ಸುಟ್ಕೊಂಡು ಜಪ್ಕೊಂಡು ಹೊಡಿಲಕ್ಕು. ಮಳೆಗಾಲ ಚಲೋ ಆಗ್ತು. ಹಸಿನಕಾಯಿ ಬಿಟ್ಟಿದ್ ನೋಡಿ, ಯಾರು ತಿಂಬೋದ್ರೆ ಮಾಡ್ಬೋದು. ಹಸಿನಕಾಯಿ ಚಲೋ ಬೊಕ್ಕೆ ನೀರ್ಗೆ ಮುಟ್ಟವೇ ಇಲ್ಲ, ಎಲ್ಲ ಒಂದ್ ಬೀಜ ಉಳಿತಿತ್ತು. ಮುಳ್ಳಕ್ಕೆಲ್ಲ ಗೊತ್ತಿಲ್ಲಕ್ಕೂ ಒಡತ್ತಿಲ್ಲ. ತಗಳ ಬದಿಗೆಲ್ಲ ಮುಳ್ಳ, ಇಲ್ಲಿ ಉಪ್ಪಣಿ ಬದಿಗೆ ಮುಳ್ಳಕ್ಕೆ ನಾವು ಬೇಗ ಓಡೋಗ ಉಪ್ಪು ತನ್ಕತ್ತೀನಿ. ಮಾವಿನಕಾಯಿ ನಂಗೆ ಮರ ಗೊತ್ತಿಲ್ಲ, ಬಾರಿ ಕಡೆ ಕಡೆ ತಿಂತು ಕೂತ್ಕೊಳ್ಳಕ್ಕು. ನಂಗೆ ಬೇಡ, ಅಲ್ಲೇ ಇಟ್ಟಿಕ್ಕೆ ಕಡೆಗೆ ಕಡೆ ತಗೊಂಡಪ್ಪ ಅಲ್ಲೇ ಹೋಪ್. ನೀ ಕೈ ಅದೇ ಕೈ ಮಾಡ್ಕ ಬರಡದೆ. ಏ ಮಕ್ಕಳೇ, ಗೇರಣ್ಣು ಬೇಕಾದವರೆಲ್ಲ ಬನ್ನಿ. ಆರುಷಿ ಒಂದೇ ಗೇರಣ್ಣ ಎಲ್ಲ ತಿಂಬುದು. ಹೌದು, ಎಷ್ಟು ಚಲೋ ಇರ್ತೋಳಿ. ಸೀದಾ ಹೋಗಿ ಅಲ್ಲಿ ಗೇರಣ್ಣ ಕೊಯ್ಕ ತಿನ್ನಿ. ನಿಂಗೂ ಗೊತ್ತಿಲ್ಲ ಗೇರಣ್ಣ ಬಗ್ಗೆ, ಮತ್ತ ಹೇಳಿದ್ದೆ ಇಲ್ಲ ನೀನು. ಹಪ್ಪಳ ಸಂಡಿಗೆ ಎಲ್ಲ ಮಾಡ್ತೀವಲ್ಲ ಇವನ್ ನೋಡು. ನಿಂಗಳ ಬಾಡಿ ಗಾರ್ಡ್ ಕೊಡಿ. ಕೃಷಿ ಅಲ್ದೆ ಕೆಳಗೆ ಹಣ್ಣಿದ್ದು ಮ್ಯಾಲೆ ಎಂತಕ್ ನೋಡುತ್ತಾರೆ? ಕೆಳಗೆ ಹಣ್ಣಿದ್ದು ಒಪ್ಪ ನಮ್ಮ ಮಾವಿನಕಾಯಿ ಕೊಯ್ಕಪ್ಪ. ಅದಕ್ಕಾಗಿ ಉಪ್ಪ ನೀ ಹಿಡ್ಕ ಬಂದಿಯಾ? ಬಾಳೆನೂ ಅದೇ ಪಟ್ಟಿಗೆ ಅಲ್ವಾ? ಬಾಳೆನೂ ಅದೇ ಪಟ್ಟಿಗೆ ಅಲ್ವಾ? ಅದೆಲ್ಲ ಒಂದೇ ಬದಿಗೆ ಇಟ್ಬಿಡಿ. ಕಡೆ ಬಟ್ರೆ ಬಂದ್ಕೊಳೆ ಮತ್ತೆ ಹುಡುಕುದಾಯ್ತದೆ. ಪುಡಿ ಬಾಳೆನೆ ಎಲ್ಲದು ಸುಮಾರು ಇದೆ ಅಲ್ಲ ಹಾಕೋದು. ಎಲ್ಲ ಅಡಿಕೆ ಸಸಿ ಹಾಕಿದ್ದು. ನಂಗೆ ಹಿಂದಿನ ಸಲ ಬಂದಾಗ ನಾವು ಸುಡ್ತಿದ್ದ ಬೆಂಕಿ ಹಾಕಿ. ಇದೆಲ್ಲ ಅಡಿಕೆ ಸಸಿ ಹಾಕೋದು ಮಾಡೋದೈತಿ ನೋಡೋ ಜಾಗ ನಿಂತ್ಕೊಂಡು ಮಾಡೋದು ನೋಡು. ಹೌದು, ಈ ಜಾಗ ಮತ್ತೆ ಎಲ್ಲೂ ಸಿಗ್ತದೆ ನೋಡು. ಎಲ್ಲ ಬಾಳೆಪಣೆ ಎಲ್ಲ ಬರೀ ಜಗ್ ಹಿಡ್ಕೊಂಡಿದ್ವಿ, ಎಲ್ಲ ಮಂಗ ತಿಂದಿಕ್ಕಿತ್ತು. ಎಂತದು ಇಲ್ಲ, ಲಾಸ್ಟಿಗೆಲ್ಲ ಇದೊಂದಿತ್ತು. ನೋಡ್ರೆ ಬೇಜಾರ. ಯಾಕೆ ಇಲ್ಲಿ ತಿಂಬೋ ಇಲ್ಲೇ ಅಡ್ಡಿಲ್ಲ ಬಿಟ್ಟಿದ್ದು. ಈ ಸಲ ಮಾವಿನಕಾಯಿ ಆಯ್ತಲ್ಲ ಕೆಳಗೆಲ್ಲವ, ಹತ್ತೆ ತರಕಾರಿ ಗಿಡದ ಹತ್ರ ಅಲ್ಲವ. ಬಾಳೆ ಮರ ಒಂದು ಇದ್ದದ್ದೇ ಬಿಟ್ರೆ ಬಾಳೆಪಣೆ ಎಲ್ಲ ಮಂಗ ತಿಂದಿಕ್ಕಿದ್ದು.
ಗೊಬ್ಬರ ಎಲ್ಲ ದಿಕ್ಕಾಟೆ ಬೇಕೈತೆ ಸೊಪ್ಪು ಗೊಬ್ಬರ ಎಲ್ಲ ಮತ್ತೆ ಇಲ್ಲಿ ಎಲ್ಲ ಬೇರುಗಳನ್ನೆಲ್ಲ ಈ ಬರೇ ಇದ್ರ ಗೊಬ್ಬರ ಹಾಕ್ಬಿಡ್ತಾವ ಬಾವನ್ ಪಾಲಿಗೆ ಬೇರುಗಳಕ್ಕೆ ಔಷಧಿ ಮಾಡಲೇಬೇಕು ದುಡ್ಡೆಲ್ಲ ಗೊಬ್ಬರ ಸೊಪ್ಪು ಗೊಬ್ಬರ ಎಲ್ಲ ಆಗದಾದ್ರೆ ಮದ್ದು ತುಂಬ್ತಾ ಇದ್ದಿದ್ದು ಶಾನ್ ಬಾಳೆಕಾಯಿ ಬಿಟ್ಟಿದ್ದು ಶಾನ್ ಬಾಳೆಕೊನೆ ಚಿಪ್ಸ್ ಇದೆಲ್ಲ ಮಾಡೋದು ಹಪ್ಪಳ ಜಾಸ್ತಿ ಕರ್ಬಾಳೆಕೊನೆ ಜಾಸ್ತಿ ಇದು ಶಾನ್ ಬಾಳೆಕೊನೆ ಅಲ್ಲ ನಿಂಗೆ ಹೆಂಗ್ ಗೊತ್ತಾಗ್ತು ಶಾನ್ ಬಾಳೆಕೊನೆನ ಅದು ಶಾನ್ ಬಾಳೆಕಾಯಿ ನೋಡಿ ಎಳೆದಿರಕ್ಕರೆ ದಪ್ಪಕ್ಕೆ ಹಂಗ ಅಗ್ಲಕ್ ಇದು ಬಾಳೆ ಬಿಟ್ರೆ ಬಾಳೆ ಸಿಕ್ತು ಕರ್ಬಾಳೆ ಸಿಕ್ತಿಲ್ಲ ಅಲ್ಲಿ ಎಷ್ಟು ನಾವು ಸ್ಟಾರ್ಟಿಂಗ್ ಎಲ್ಲ ಹುಡುಕ ಇಲ್ಲ ಕರ್ಬಾಳೆನೇ ಸ್ಪೆಷಲ್ ಅಲ್ಲಿ ನಮ್ಮ ಉತ್ತರ ಕನ್ನಡದ ಸ್ಪೆಷಲ್ ಬಾಳೆಹಣ್ಣು ಶಾರ್ಪ್ ಫ್ರೂಟ್ ಇಲ್ಲೇ ಇದ್ದಲೆ ಇಲ್ಲ ಇಲ್ಲ ಆಯ್ತಾ ಹಾ ಅಲ್ಲೇ ಆಗಿತ್ತು ಕರೆಕ್ಟ್ ನಾಳೆ ಫಂಕ್ಷನ್ ಎಲ್ಲ ಮುಗೀಲಿ ಕಡೆಗೆ ಒಂದಿಷ್ಟು ಕೊಯ್ಕೊಂಡು ತಗೊಂಡು ನೋಡು ಒಂದು ರಾಶಿ ಇದೆ ಕರ್ಮದ್ಲೆ ಯೋಚನೆ ಮಾಡ್ತಾರೆ ಇವಾಗ ಬೇಸಿ ಅದಕ್ಕಿಂತ ಖುಷಿ ಅಲ್ಲಿ ನೋಡಿ ಇತ್ಲ ಬದಿಗೆ ಇನ್ನೊಂಚೂರು ಈ ಮರದ ಹುಳಿ ಜಾಸ್ತಿ ಅಡುಗೆಗೆಲ್ಲ ಬಿಟ್ಟಿದ್ದು ಇದ್ರದ್ದು ಇದು ಕಾಯಿ ರಸ ಮಾಡಾಗ ಏನು ಚಲೋ ಆಗ್ತದೆ ಇದು ಅನಾನಸಿನ ಕಾಯಿ ರಸ ಮಾಡ್ತಾನೆ ಚಟ್ನಿನೂ ಭಾಳ ಚಲೋ ಮೊದಲೇ ಥಂಡಿ ಆದವರಿಗೆಲ್ಲ ಇದ್ರ ಸಿರಪ್ ಎಲ್ಲ ಮಾಡಿಡ್ತು ಆ ಎಲೆ ಇದ್ರ ಸಿರಪ್ ಎಲ್ಲ ಮಾಡಿಡ್ತು ಥಂಡಿ ಕೆಮ್ಮಿಗೆಲ್ಲ ಒಳ್ಳೆ ಶಂಕರ್ನು ಇನ್ನು ಪೌಕರ್ನು ಇದ್ರದ್ದು ಎಂತದ ಮಾಡ್ಕೊಂಡು ಕುಡಿತ್ಬೇಡ ಥಂಡಿ ಕೆಮ್ಮೆಲ್ಲ ಕಡಿಮೆ ಆಗ್ತದೆ ಖುಷಿ ಕರ್ಮದ್ಲ ಕಾಯಿ ಕಂಡ್ರೆ ಅಲ್ಲಲ್ಲೇ ನಿಂತ್ಕತ್ತು ಗೋವಿನ ಕಂಡ್ರೆ ಅಲ್ಲೇ ನಿಲ್ತು ಖುಷಿ ಎಲ್ಲದಕ್ಕೂ ಉಪ್ಪಾಯ್ಕ ತಿಂದಿ ಕಡೆ ವಾಂತಿ ಮಾಡ್ಕೊಂಬೆ ರತ್ನಾಕರ್ ಮಾವ ಕಾಣಿಸ್ತೇ ಇಲ್ಲ ನಿನ್ನ ಅಂಗಿನೂ ಹಸಿರು ಎಲ್ಲವದಿ ಹಸಿರು ಬರ ನಾಳೆಗೂ ಇಟ್ಟುಗಬ್ಬ ಗೃಹ ಪ್ರವೇಶ ಎಲ್ಲ ಆಗ್ಲಿ ಕಡೆ ಕೊಯ್ಕತ್ತೀನಿ ಎಷ್ಟು ಬೇಕಾರುವ ಖುಷಿ ಕಾಲೇಜ್ ಒಂದ್ ಚಲೋ ಇದು ಕಾಲೇಜ್ ಒಂದ್ ಮುಂದೆ ಹೋಗ್ತಿದ್ದು ಖುಷಿ ಕಾಲೇಜ್ ಒಂದ್ ಮುಂದೆ ಹೋಗ್ತಾ ಇದ್ದು ಒಂದ್ ಚಲೋ ಆಯ್ತು ಜಗಳ ಅವನಿಗೆ ಹೊಡೆದದ್ದೇ ಕಾಲೇಜ್ ಮುಂದೆ ಅಲ್ಲಷ್ಟೆಲ್ಲ ಮಾಡ್ಕ ಮತ್ ನಂಗ ನಾ ಬರಗಿದ್ದೆ ಅಲ್ಲೇ ಇದ್ರೆ ಮಳ್ಳ ಹೋಗ್ತಿತ್ತು ಇಲ್ಲೂ ಬಂದಂಗ ಆಗ್ತಿತ್ಲೆ ಕಡೆಗೆ ಎಂತ ಆದ್ರೂ ನಿನ್ಗೆ ಮನೇಲಿ ಸಿಕ್ಕಾಗತ್ತಲ್ಲ ಕಡೆಗೆ ನೀನು ಬಂದ್ರೆ ಎಂತ ಪ್ರಯೋಜನ ಇಲ್ಲ ಕಡೆಗೆ ಎಲ್ಲರೂ ಇರ್ತಿತ್ತ ಅವು ಹೇಳ್ತಾ ಬಿಡ್ತಾ ಈಗ ಎಷ್ಟು ಮಾಡ್ಲಕ್ ಬಿಡಿ ಹಿಂಗೆ ಮಗಳು ಹಿಂಗೆ ಇದ್ದಾಳ ಅರ್ಜೆಂಟ್ ಕಾಲೇಜ್ ಇದ್ದಾಳೆ ಅಂತ ನಿಂಗೆ ಇದು ಸಿಕ್ತಿಲ್ಲ ಈ ಮಜಾ ನಂಗೂ ಸಿಕ್ತಿಲ್ಲ ಈಗ ನೋಡಿ ಎಲ್ಲ ಸೇರಿದ್ರು ಒಂಥರ ಮಜಾನೇ ಬೇರೆ ಇದು ಗೃಹಪ್ರವೇಶ ಮಾಡ್ತದೆ ಈ ಹಳ್ಳಿ ಲಿಪ್ಪು ಒಂಥರ ಇದೆ ಮಜಾನೇ ಬೇರೆ ಅಂತ ಇದ್ರು ಇಡ್ತಾನೆ ಬಿಸಾಡಿ ಸಿಕ್ತಿಲ್ಲ ಇಷ್ಟ ದೊಡ್ಡ ಅಂಗಳ ಇದು ಎದುರು ಬಿದ್ರೆ ಇನ್ನೊಬ್ರು ಮನೆ ಹೋಗಿ ಅಂತ ಹೇಳ್ಬಿಡ್ತು ಹೆದ್ರ ರೋಡಲ್ಲೇ ಪೆಂಡಲ್ ಇಲ್ಲಿ ಯಾರು ಕೇಳೋದಿಲ್ಲ ಈ ಕಂಪೌಂಡ್ ನಿಮ್ಮದು ಅಲ್ಲೊಂದ್ ಲೋಟ ಒಗದ ಇಲ್ಲೊಂದು ಒಗದ ನೋಡ್ಕತ್ತೀರ ಯಾರು ಅಚ್ಚಿಚ್ಚವ್ರು ನೋಡ್ರಿ ಅದನ್ನೇ ಅಂತ ಮಾಡೋದು ಅಲ್ಲಿ ಇಂಚಿಂಚಿಗೂ ಇದು ಹೌದು ಅದೇ ಇದು ತಪ್ಪದು ಮಾಡುದು ಒಳ್ಳೆ ಬಂದ್ರೆ ನಂಗೆ ಹಣ್ಣು ತಿನ್ನಲು ಒಳ್ಳೆ ಮಜಾ ಹಣ್ಣು ಹಣ್ಣು ತಿಂಬಲು ಮಜಾ ಆಗ್ತೊಳೆ ಊರಿಗೆ ಬಂದ್ರೆ ಹೌದು ಮತ್ತೆ ವರ್ಷಕ್ಕೆ ಒಂದ್ಸತಿ ಊರ್ ಬರೀ ಬಂದು ಹೋಗು ಎಲ್ಲರದು ಪರಿಚಯ ಇರ್ತು ಹಣ್ಣು ತಿಂಬ್ಲಾಗ್ತು ಎಲ್ಲ ಮದುವೆ ಮುಂಜೆ ತಿರ್ಗೋಲಾಗ್ತು ಮದುವೆ ತಿರ್ಗೋಲಾಗ್ತು ನಿಂಗೆ ಸೆಕೆಂಡ್ ಇಯರ್ದವರೆಗೂ ಸುಮಾರು ಅಡ್ಡಿಲ್ಲ ಅವ್ರ ಬದಿ ಉಪ್ಲೆ ಫಸ್ಟ್ ಇಯರ್ ಅಲ್ಲಿ ರಜೆ ಇರ್ತೀನಿ ಫಸ್ಟ್ ಇಯರ್ ಅಲ್ಲ ಕಾಲೇಜ್ ಶುರು ಮಾಡ್ಬಿಡ್ತು ಇಷ್ಟೊತ್ತಿಗೆ ಶುರು ಮಾಡ್ಕೊಳಕಾಯ್ತು ನಾನು ನೀಟ್ ಇದಲ್ಲ ಅದಕ್ಕೂ ಕಾಲೇಜ್ ಮುಂದ್ ಹಾಕ್ತದೆ ಹೆಚ್ಚಾಗಿ ರಿಸಲ್ಟ್ ಬರ್ಲಿಲ್ಲ ಕಾಯ್ತಿದ್ದ CBSE ICSE ಸ್ಟೇಟ್ನವ್ರದೆಲ್ಲ ಬಂತು CBSE ದಿನ ಬಂದಿಲ್ಲ ಇಕ್ಲದೆಲ್ಲ ಸೀಟ್ ಎಲ್ಲ ಸುಮಾರೆಲ್ಲ ಖಾಲಿ ಆಗೋಯ್ದು ಹೇಳಿದ್ದೆ ಖಾಲಿ ಇಲ್ಲ ಹೇಳ್ತಿದ್ದು ಅಪ್ಪ ಎಲ್ಲ ಫುಲ್ ಆಗೋಯ್ದು ಹೇಳ್ತಿದ್ದ ಆಗ 29 ಸ್ಟಾರ್ಟ್ ಮಾಡ್ತೇನೆ ಎಲ್ಲ ಇವು ಯಾವ್ದು ಅದೊಂದು ಒಳ್ಳೇದತ್ತು ಇಲ್ಲಿ ಖುಷಿಗೂ ಟೆನ್ಷನ್ ನಂಗಕ್ಕೂ ಟೆನ್ಷನ್ ಕೊಡ್ತಿತ್ತು ಖುಷಿ ಇದಾಗೋಗಿತ್ತು ಫಸ್ಟ್ ಡೇ ಮಿಸ್ ಮಾಡ್ಕೊಂಡ್ಲಾರ ಮತ್ತ ಅದು ಬ್ಯಾಕ್ಲಾಗ್ ಹೋಗ್ತದೆ ನಾನು ಮುಗ್ಸಲ್ ನಂಗೆ ಅದೊಂದು ತಲೆನೋ ಮಾಡುತ್ತೆ ಈಗ ಒಳ್ಳೇದಾತ ಇಲ್ಲ ಇವಾಗ ನಿಜ ರಾಶಿ ಚಲೋ ಓಕೆ ಎಲ್ಲ ನಮ್ಮ ಅನುಕೂಲಕ್ಕೆ ದೇವರೆಲ್ಲ ಅನುಕೂಲ ಅದೆಲ್ಲ ಒಳ್ಳೇದಕ್ಕೆ ಹೇಳಿ ಆದದ್ದೆಲ್ಲ ಒಳ್ಳೇದಕ್ಕೆ ಹೇಳುದು ಅದಕ್ಕಾಗಿ ನೋಡಿದ್ಯಾ
ನೀನು ಸುಮ್ಮನೆ ಕಾರ್ ಮೇಲೆ ಜಗಳ ಮಾಡ್ಕೊಳ್ಳೋದೊಂದೇ ಬಂತು, ಟೆನ್ಷನ್ ಮಾಡ್ಕೊಂಡು ಬೈದಿ ನಾವು ಹಿಂಗೆ ಹೇಳ್ತೀರಿ ಹಿಂಗೆ ನೀ ಅಪ್ಪ ನೀ ಯಾವಳು ಹಂಗೆ ಕಡೆಗೆ ಅವರು ಕರ್ಕೊಪ್ಪಲ್ ರೆಡಿ ಆಗಿದ್ರು. ಈ ತೋಟ ಚಂದ ಮಾಡಿದ್ದು. ಕೆರೆ ಟೈಪ್ ಇತ್ತಲ್ಲ ಅಮ್ಮ, ಅದೆಲ್ಲ ಕಳೆ ಮುಚ್ಚು ಇಲ್ಲೆಲ್ಲ ಚಲೋ ಮಾಡಿ ಕ್ಲೀನ್ ಮಾಡಿದ್ದ. ಕೆರೆಯಲ್ಲಿದ್ದೋಳು ಬಂದಿದ್ವ ಇಲ್ಲಿ, ನಂಗ ಸುಮ್ನೆ ಕೆರೆಯಲ್ಲಿದ್ದು ಸಿಕ್ಕಾಪಟ್ಟೆ ಕಳೆಯಾಗಿತ್ತು. ಓಡೋಗಿ ಕೆರೆ ಹತ್ರನೇ ನಿಂತ್ಕೊಂಡ. ಇಲ್ಲಿ ಹೊಯ್ಸಿದ್ವಲ್ಲ ಈ ಬದಿಗೆ. ಈ ತೋಟ ಮಾತ್ರ ಇದು, ಇನ್ನು ಆ ಬದಿಗೆಲ್ಲ ಅಕ್ಲ ಬದಿಗೆಲ್ಲ ಆಯ್ದಿಲ್ಲ. ಆ ಬದಿಗೆ ಹೋಗವಡ. ಹಿಂಗ್ ತೋಟ ಚಂದ ಆದ್ರೆ ನಡುಲೆಲ್ಲ ಮಜಾ ಆಗ್ತದೆ. ಡ್ರೈಲ್ ಮಧ್ಯೆ ಇದು ಹಾಡಿ ಡ್ರಿಪ್ಸ್ ಹಾಕಿ ಒಂದು ಇದನ್ನ ಹಾಕಿ ಪೈಪ್ ಹಾಕಿ ಹಾಕಿದ. ಜಾವಳ ನೋಡಿ, ಜವಳ ಅಂದ್ರೆ ನೀರ್ ಎತ್ಕತ್ತೋಳ. ಅಡಿಕೆ ಗಿಡ ಗೊಬ್ಬರ ಇದೆ ಅಂತ ಬರೀ ಗೊಬ್ಬರ ಹಾಕೋದು. ಗಿಡ ನೋಡುದು ಎಷ್ಟು ದಪ್ಪ ಹೆಂಗ್ ಹಾಕ್ತೋಳಿ, ಒಳ್ಳೆ ದಪ್ಪಿದ್ದು ಮರ. ಮಣ್ಣಿಗೆ ಮತ್ತೆ ಹಿಡ್ಪು ಹಂಗೆ ಕಡಿಮೆ ಸಾದ್ರೆ ಎಲ್ಲ ಇಲ್ಲಿ 2-3 ಇಲ್ಲೆಲ್ಲ ಕಸ್ತೂರಿ ಇದು ಶೃಂಗಾರೆಲ್ಲ ಒಣಗೊತ್ತು. ಬಿಸಿಲಿಗೆ ಈ ಸಣ್ಣ ಬಿಸಿಲಿ ನೋಡು ಎಲ್ಲ ಮರ ಎಲ್ಲ ಎಲ್ಲಾ ಮರದ ಶೃಂಗಾರನು ಒಣಗೋಯ್ತು ನೋಡ್ರಿ. ಎಲ್ಲ ನೋಡ್ರೆ ಬೇಜಾರು. ಎಷ್ಟು ಅಡಿಕೆ ಕೊನೆ ಅಪ್ಪದೆಲ್ಲ ಹೊತ್ತು. ಅಲ್ಲೊಂದು ಪೇರ್ಲೆ ಮರ ಇದ್ದಲ್ಲ, ಅದಕ್ಕೊಂದು ಇದ್ರೆ ನೋಡ್ಬಿಡು, ಅದಕ್ಕೂ ಪೈಕ ತಿಂದ್ಬಿಡು ಲಾಸ್ಟ್. ಈ ಮಾವಿನಕಾಯಿಲ್ಲ ಇದು ಹಪ್ಪಳ ಮಾಡೋ ಮಾವಿನಕಾಯಿ. ಈ ಮಾವಿನಕಾಯಿಲ್ಲ ಇದು ಸಣ್ಣ ಸಣ್ಣದು ಹಪ್ಪಳ ಮಾಡೋ ಮಾವಿನಕಾಯಿ ಹೇಳಿ ಇದಾಗ್ತಲ್ಲ. ಎಂತ ಇದು ನಗಳ ಬದಿಗೆಲ್ಲ ಎಲ್ಲ ಸಾಸಿವೆ ಹಣ್ಣು ನಂಗ ಇದ್ರದ್ದು ಹಪ್ಪಳ ಮಾಡ್ತೇವೆ. ಹುಳಿಸಿ ಚಲೋ ಆಗ್ತು ಉಪ್ಪಣಿಲಿ. ಇದೇ ಮಾವಿನ ಹಣ್ಣೆ ಅದು, ಹಿಂಗಿದ್ದೆ ಮಾವಿನ ಹಣ್ಣೆ ಇದಿಲ್ಲ ಇನ್ನು. ರಾಶಿ ನೇರಳೆಣ್ಣ ಇದು. ನೀವು ದಾರಿಲಿ ಕರ್ಕೋಪ, ದಾರಿ ತೋರಿಸುವ ಖುಷಿ ಬಾ. ಈ ಬದಿ ತಿರುಗುಲ್ ಮಜಾ ಆಯ್ತು. ಈಗ ಆ ಬದಿಗೆ ಹಸಿ ಜಡ್ಡಲ್ಲಿ ಹೋಗ, ಹಸಿ ಜಡ್ಡು ಚಲೋ ಆಗ್ತು. ಹಸಿ ಜಡ್ಡಲ್ಲಿ ಈಗ ಮಾವಿನಕಾಯಿ ಕೋಲೆ ತೋಟಕ್ಕೆಲ್ಲ ಮಣ್ಣು ಇಸಿದ್ದಾರೆ. ನೋಡೋದಿಕ್ಕೆ ಒಂಥರ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲ ಕಡೆ ಕೆಂಪು 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 ಮಣ್ಣು. ಅವತ್ತು ನಂಗೆ ಬರಕ್ಕಾರ ಮಣ್ಣು ಆಗಿತ್ತಿಲ್ಲ. ಈ ಮಾವಿನ ಮರ ನೋಡೋದು ಎಷ್ಟು ದೊಡ್ಡಕ್ಕಿದ್ದೋಳಿ. ಈ ಮಾವಿನ ಮರ ಸಿಕ್ಕಾಪಟ್ಟೆ ದೊಡ್ಡದ್ದು, ಹಳೇ ಮಾವಿನ ಮರ ಆಗಿರ. ಎಲ್ಲ ಕಾಡಾಡ ಅವನಿಯ ಕಾಡಲ್ಲೇ ಹೋಗ್ಬೋದು ಎಲ್ಲ ಹೇಳ್ತಾ ಇದ್ರಿ. ಅದೇ ತೋತಾಪುರಿ ಯಾವನೇ ಇಟ್ಕೊಂಡಿದ್ದು ಅಲ್ಲ. ನಾ ಎಲ್ಲ ಬದಿ ಒಂದ್ ರೋಡ್ ತಿರುಕಪ್ಪ ತೋಟನ ನೋಡ್ಕೊಂಡು ಮುಪ್ಪಳೆ ಬಂದೆ. ರತ್ನಾಕರ್ ಮೌನ ಹೆಂಗಾರ ಖಾಲಿ ಇದ, ಅವನ ಒಂದ್ ರೌಂಡ್ ತಿರುಕ. ಉಪ್ಪು ಖಾರ ಹಾಕತ್ ಒಳ್ಳೆ. ಮನೇಲಿದ್ರೆ ಶೆಕೆನ, ಹೊರಗಡೆ ಒಳ್ಳೆ ತಂಪು ಗಾಳಿ ಬಿಸ್ತು. ಕಲರ್ ನೋಡು ಹೆಂಗಿದ್ದೋಳಿ ತೋತಾಪುರಿ, ಒಳ್ಳೆ ರೆಡ್ ಇದ್ದು. ಕೈ ಸಿಕ್ತಕ್ಕೋ ಅಲ್ದ. ಇಲ್ಲಿ ಕಬ್ಬಲ್ಲ ಬೆಳಿತಿತ್ತು ಅಲ್ಲಿ. ನನ್ ಮದ್ವೆ ಆದ ವರ್ಷ ಅಲ್ಲವ ಆಲೆ ಮನೆ ಎಲ್ಲ ಆಗ್ತಿತ್ತು ಇಲ್ಲಿ. ಕೋಣನ್ ಕಟ್ಟೆ ಹೌದು, ರಾಶಿ ಚಲೋ ಇದಿತ್ತು. ಕಡೆಗೆ ಭತ್ತ ಬೆಳಿತಿತ್ತ ರಾಶಿಯ.
ಕಟ್ಕೊಂಡು ಹೂಡ್ದ ಇದಷ್ಟು ಗದ್ದೆ ಇದೆ ಇಲ್ಲಿವರೆಗೂ ಹೇಳೇ ಬಿಟ್ಟದ್ದು ಈಗ ಮಾಡೋರಿಲ್ಲ ಹೇಳಿ ಹಾಕುದಾಗುತ್ತೆ. ಹಂದಿ ಕಾಟನು ರಾಶಿ ಇದ್ದಾಡ ಅವಾಗೆಲ್ಲ ಕಬ್ಬು ಸಿಕ್ಕಾಪಟ್ಟೆ ಕಬ್ಬು ಇದಾಗ್ತೈತೆ. ಇದು ತೋತಾಪುರಿ ಅಂತದಲ್ಲಿ ಇತೋ ತಪ್ಪ್ರಿ ಅಲ್ದ ಐರಿ ಪೈರಿನ ಏನ್ ಎಷ್ಟ ಆಯ್ತು ನೋಡು ಸಿಕ್ಕ ಪೈರಿನ ಅದು ಅವ್ರದ್ದು ಇವ್ರದ್ದೇ ಅಲ್ಲ ನಂಗಳದ್ದೇ ಇದು ಪೈರಿ ಹಣ್ಣೆ ಮಗ ಇದು. ಇದು ಚಲೋ ಆಗ್ತಾ ಓ ಒಳ್ಳೆತ್ತು ಚಲೋ ಇದಾದ್ರೆ ಹಣ್ಣು ಚಲೋ ದೂರಿಂದ ಬರಕರೆ ಏನ್ ಚಂದ ಕಾಣ್ತಿದಿತ್ತು. ಮಸ್ತ್ ಇದೆ ಈ ಸಲ ಮಾವಿನ ಬೆಳೆ ಎಲ್ಲ ಚಲೋ. ನಾವು ಹೋಗಿ ನೋಡಿದ್ದು ತೋತಾಪುರಿನೇ ಆಗಿತ್ತು, ಆದರೆ ಮಾವದ ತೋತಾಪುರಿ ಎಲ್ಲ ಪೈರಿ ಅಂತ ಅಂದ್ಕೊಂಡ್ರು. ಹಾಗೆ ಅಲ್ಲಿಂದ ಬಂದು ನಾವು ಇನ್ನೊಂದು ಮಾವಿನಕಾಯಿ ಕೊಯ್ದುಬಿಟ್ವಿ. ತೋತಾಪುರಿ ಅಂದ್ಕೊಂಡು ಮಾವ ಇದೆ ತೋತಾಪುರಿ ಅಂದರು, ಅದಕ್ಕೆ ಕೊಯ್ದ್ವಿ. ನೋಡಿದ್ರೆ ಅದು ಮಲ್ಲಿಕ ಆಗಿತ್ತಂತೆ. ಆಮೇಲೆ ಬಂದ್ಕೊಂಡು ಮಲ್ಲಿಕ ಕೊಯ್ದ್ವಿ ಅಂತ ಬೈಸ್ಕೊಂಡಿದ್ದಾಯಿತು. ಹೋಗಲಿ ಬಿಡಿ, ಗೊತ್ತಾಗಿಲ್ಲ. ಒಂದು 3-4 ಕಾಯಿ ಕೊಯ್ದುಬಿಟ್ವಿ. ಪಾಪ ಅತ್ತೆ ಗಿಡ ಮಾಡ್ಕೊಂಡಿದ್ರು, ಅದು ಫಸ್ಟ್ ಟೈಮ್ ಆಗಿದ್ದಂತೆ ಮಲ್ಲಿಕ. ಚೆನ್ನಾಗಿ ಬಿಟ್ಟಿತ್ತು, ಆದರೆ 4-5 ಕಾಯಿ ಕೊಯ್ದುಬಿಟ್ವಿ ನಾವು. ತೋತಾಪುರಿ ತರೋದಕ್ಕೆ ಅಂತ ಹೋಗಿ ಮಲ್ಲಿಕ ತಂದು ಬೈಸ್ಕೊಂಡಿದ್ದಾಯಿತು. ಮತ್ತೆ ಹೋಗಿ ತೋತಾಪುರಿನೇ ಕೊಯ್ಕೊಂಡು ಬಂದಿದ್ದು ಆಯಿತು. ಇವಾಗ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ತುಂಬ ಒಳ್ಳೆ ಹಣ್ಣು ಹಾಕ್ಕೊಂಡಿತ್ತು. ಇಲ್ಲಿ ಅಂಗಳ ಎಲ್ಲ ಸಗಣಿ ಹಾಕಿ ಸಾರಿಸ್ತಾ ಇದ್ದಾರೆ. ಮಣ್ಣಂಗಳನ ಇದೇ ರೀತಿ ಸಗಣಿ ಹಾಕಿ ಸಾರಿಸ್ತಾ ಇರ್ತಾರೆ, ಯಾಕೆಂದರೆ ಧೂಳೆಲ್ಲ ಏಳಬಾರ್ದು ಅಂತೇಳಿ. ಸಗಣಿ ಹಾಕಿ ಸಾರಿಸಿದಾಗ ಒಂಥರ ಚೆಂದ ನೋಡೋದಕ್ಕೆ. ಅಂಗಳ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ರಂಗೋಲಿ ಎಲ್ಲ ಹಾಕಿದ್ರಂತೂ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಸಗಣಿ ಹಾಕಿ ಸಾರಿಸಿದ ಮೇಲೆ ಒಣಗೋವರೆಗೆ ಅದ್ರಲ್ಲಿ ಎಲ್ಲೂ ಓಡಾಡಬಾರ್ದು. ಒಂದು ಸ್ವಲ್ಪ ಸಗಣಿ ಸ್ಮೆಲ್ ಬರ್ತಾ ಇರುತ್ತೆ. ಇವಾಗೆಲ್ಲ ಇದು ತುಂಬ ಅಪರೂಪ. ಈ ರೀತಿ ಅಂಗಳಗಳು ಸಿಗೋದು ಕೂಡ ಇವಾಗೆಲ್ಲ ಅಪರೂಪ. ಹಳ್ಳಿಯಲ್ಲಿ ಮಾತ್ರ ಅಲ್ಲಲ್ಲಿ ನೋಡ್ಬೋದು ಈ ರೀತಿ ಸಗಣಿ ಹಾಕಿ ಸಾರಿಸಿ ಅಂಗಳನ ರೆಡಿ ಮಾಡುವಂಥದ್ದನ್ನ. ಇವಾಗ ಅಡುಗೆ ಮನೆಗೆ ಬಂದಿದ್ದಾಯಿತು. ಅತ್ತೆ ಏನೋ ಅಡುಗೆ ಮಾಡ್ತಾ ಇದ್ದಾರೆ. ಏನು ಅಡುಗೆ ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಅತ್ತೆಯಲ್ಲಿ ಮಾವಿನ ಹಣ್ಣಿನ ಸಾಸಿವೆ ಮಾಡೋದಕ್ಕೆ ಸಾಸಿವೆ ಕಾಳು, ಅರಿಶಿನ ಹಾಗೆ ಕಾಯಿಯನ್ನು ಇಟ್ಕೊಂಡಿದ್ದಾರೆ. ಹಸಿ ಕಾಯಿ. ಸೂಜಿ ಮೆಣಸಾಕಿದ್ಯಾ? ಈ ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಸಾಸಿವೆ ಹಣ್ಣು ಇರುತ್ತಲ್ಲ, ಅದ್ರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದಕ್ಕೆ ಈಗ ಬೆಲ್ಲ ಸೇರಿಸಿದ್ದಾರೆ. ಹಾಗೆಯೇ ಹಸಿ ಕಾಯಿ ತುರಿಗೆ, ಸಾಸಿವೆ, ಹಸಿಮೆಣಸಿನಕಾಯಿ ಮತ್ತು ಅರಿಶಿನ ಎಲ್ಲ ಹಾಕಿ ರುಬ್ಬಿದ್ದನ್ನು ಈಗ ಇದಕ್ಕೆ ಸೇರಿಸ್ತಿದ್ದಾರೆ. ಸಾಸಿವೆ ಕೂಡ ರೆಡಿಯಾಗಿದೆ. ಸಾಸಿವೆಗೆ ಮಾವಿನಹಣ್ಣು ಹಿಡ್ಕೊತಿದ್ಯಾ? ಮಾವಿನಹಣ್ಣು, ಉಪ್ಪು, ಬೆಲ್ಲ. ಹಳ್ಳಿ ವ್ಲಾಗ್ನ ನೀವೆಲ್ಲ ತುಂಬಾ ಇಷ್ಟಪಡ್ತೀರಾ ಅಂತೇಳಿ ನಾನು ಹಳ್ಳಿಗೆ ಹೋದಾಗ ಆದಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ನಿಮಗೆ ಸ್ವಲ್ಪನಾರು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ವ್ಲಾಗ್ ಜೊತೆಗೆ ಭೇಟಿ ಆಗ್ತೀನಿ.